ಸಾಂಗ್ನ ನೋಡ್ಕೊ ಬಂದ್ವಲ್ಲ, ದುನಿಯಾ ವಿಜಯ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅವರು ಇವಾಗಲೂ ಅಷ್ಟೇ ಓಪನ್ ಆಗಿ ಹೇಳ್ತಾರೆ, ನಾನು ಶಿವಾಜಿನಗರದಲ್ಲಿ ಸೆಕೆಂಡ್ ಹ್ಯಾಂಡ್ ಬಟ್ಟೆನ ತಗೊಂಡು ಸೆಕೆಂಡ್ ಹ್ಯಾಂಡ್ ಶೂನ ತಗೊಂಡು ಯೂಸ್ ಮಾಡ್ತಾ ಇದ್ದೆ. ಆದರೆ ಅವರು ಯಾವುದೇ ರೀತಿ ಮುಜುಗರನ ಪಡ್ಕೊಳ್ಳಲ್ಲ, ಅದು ಏನಿದೆಯೋ ಅದನ್ನು ಓಪನ್ ಆಗಿ ಹೇಳ್ತಾರೆ. ಅಂಥ ದುನಿಯಾ ವಿಜಯ್ ಅವ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನೋಡೋಣ ನಮ್ಮ ಕಾಲರ್ಸ್ ಇದ್ದಾರೆ, ನಮ್ಮ ಲಾಸ್ಟ್ ಕಾಲರ್ಸ್ ಯಾರಂತ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಸರ್ ನಮಸ್ಕಾರ. ಸರ್ ಯಾರು ಮಾತಾಡ್ತಿರೋದು? ಸಾರಿ, ನಿಮ್ಮ ಹೆಸರು? ಹಲೋ ಸರ್ ನಿಮ್ಮ ಹೆಸರು? ಶಿವು ಅಂತ. ಶಿವು ಅಂತಾನೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಜಯನಗರದಿಂದ. ವಿಜಯನಗರದಿಂದನಾ? ಓಕೆ ಸರ್, ಏನು ಮಾಡ್ಕೊಂಡಿರೋದು ನೀವು? ಸರ್ ನಾವು ಓದ್ತಾ ಇದ್ದೀವಿ ಸರ್. ಓದ್ತಾ ಇದ್ದೀರಾ? ಏನು ಓದ್ತಾ ಇದ್ದೀರಾ ಸರ್? ಸರ್ ITI ಮಾಡ್ಕೊಂಡಿದ್ದೀವಿ ಸರ್. ITI ಮಾಡ್ಕೊಂಡಿದ್ದೀರಾ? ಸೂಪರ್ ಸರ್. ವಾವ್, ಇವತ್ತು ಭಾನುವಾರ ಏನು ಮಾಡಿದಿರಿ ಸರ್ ಇಡೀ ದಿನ? ಸರ್ ಇಡೀ ದಿನ ಏನು ಇಲ್ಲ, ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ಆಮೇಲೆ ಮನೇಲೆ ರೆಸ್ಟ್ ತಗೊಂತೀವಿ. ಯಾವುದು ಫಿಲ್ಮಿಗೆ ಹೋಗಿಲ್ವಾ ಇವತ್ತು? ಸರ್ ಮೂವಿಗೆಲ್ಲೂ ಹೋಗಿಲ್ವಾ? ಸರ್ ನಮ್ಮ ದುನಿಯಾ ವಿಜಯ್ ಮೂವಿಗೆ ಹೋಗ್ಬೇಕಂತ ಇಷ್ಟ ಇತ್ತು, ಆದರೆ ಟಿಕೆಟೇ ಸಿಗಲಿಲ್ಲ. ಟಿಕೆಟ್ ಸಿಗ್ಲಿಲ್ವಾ? ನೋ ಪ್ರಾಬ್ಲಮ್, ನಾಳೆ ಹೋಗಿ ಟ್ರೈ ಮಾಡಿ, ಖಂಡಿತ ಸಿಗತ್ತೆ. ಹಾಂ, ಹೋಗ್ಬೇಕು ಸರ್ ನಾಳೆ. ಓಕೆ, ಅವ್ರ ಬಗ್ಗೆ ಇವತ್ತು ಅವ್ರ ಬಗ್ಗೆ ನಾವು ಮಾತಾಡ್ತಿರೋದು. ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ದುನಿಯಾ ವಿಜಯ್ ಅವ್ರ ಬಗ್ಗೆ ಅವ್ರು ಒಳ್ಳೆ ಸ್ನೇಹಿತ ಅಂತ ಹೇಳ್ಬೋದು. ಆಮೇಲೆ ಅವ್ರು ಒಳ್ಳೆ ಫೈಟು ಆ್ಯಕ್ಷನ್ನು ಮತ್ತು ಸಾಂಗ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಅಷ್ಟೇ ಸರ್, ಚೆನ್ನಾಗಿ ಮಾಡ್ತಾರೆ ಅವರು, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ವಾ? ಒಟ್ಟಿನಲ್ಲಿ ಯಾವುದೇ ಆದ ಪಾತ್ರ ಕೊಟ್ಟರು ಸಹ ಅದನ್ನು ಸೈ ಅನ್ನಿಸ್ಕೊಂತಾರಲ್ವಾ ಸರ್? ಯಾವುದೇ ಥರ ಪಾತ್ರ ಕೊಟ್ಟರು ಸಹ ಅದನ್ನು ಸೈ ಅನ್ನಿಸ್ಕೊಂತಾರೆ ದುನಿಯಾ ವಿಜಯ್ ಅವರು. ಎಲ್ಲದಕ್ಕೂ ಸೈ ಅನ್ನಿಸ್ಕೊಂತಾರೆ, ನಮ್ಮ ಥರನೇ. ಖಂಡಿತ ಸರ್. ಸೂಪರ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೂಪರ್, ತುಂಬ ಚೆನ್ನಾಗಿ ಮಾತಾಡಿದರು. ದುನಿಯಾ ವಿಜಯ್ ಅವ್ರ ಬಗ್ಗೆ ಇನ್ನಷ್ಟು ಮಾತಾಡ್ಬೋದಿತ್ತು, ಬಟ್ ಸಮಯ ತುಂಬ ಕಮ್ಮಿ ಇದೆ. ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಿಮಗೆ ಯಾರಿಗೂ ಇದೆಯೋ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್, ಆದರೆ ಅವರು ಇದರಲ್ಲಿ ಇದು ಒಂದು ಸ್ಕೂಲಲ್ಲಿ ಓದ್ತಾ ಇದ್ದಾಗ ಆವಾಗಲೇ ಒಂದು ಮಾಸ್ಟರ್ನ ಹೇಳೋಗ್ತಿದ್ದಂತೆ, ಅಂದರೆ ಸಂಜೆ ಹೊತ್ತು ನಾನು ಇಲ್ಲೇ ಒಂದು 5 ನಿಮಿಷ ಬರ್ತೀನಿ ಅಂತ ಕಾಂಪೌಂಡ್ ಹಾರಿ ಹೊರಗಡೆ ಹೋಗ್ತಿದ್ದಂತೆ. ಅವ್ರು ಹೋಗಿ ನೈಟು ಸೆಕೆಂಡ್ ಶೋ ಫಿಲ್ಮ್ನ ನೋಡಿಕೊಂಡು ಮತ್ತೆ ರಿಟರ್ನ್ ಬರ್ತಿದ್ರಂತೆ. ಅವಾಗ ಅವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು, ಅವ್ರು ಮಲಗಿದ್ದೀನಿ ಅಂತಲೇ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅವರ ಹಾಸಿಗೆ ಮೇಲೆ ಒಂದು ದಿಮ್ನ ಇಟ್ಟು ಅದರ ಮೇಲೆ ಒಂದು ಬೆಡ್ಶೀಟ್ನ ಹೊತ್ತು ಹೋಗ್ತಿದ್ದಂತೆ. ಅಷ್ಟು ತುಂಟತನ ಮಾಡ್ತಿದ್ದರು. ಇವತ್ತು ಒಂದು ದುನಿಯಾ ವಿಜಯ್ ಆಗಿ ಒಂದು ಸೂಪರ್ ಸ್ಟಾರ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರ ಬಗ್ಗೆ ಇನ್ನೂ ಹೇಳ್ಬೇಕಂದ್ರೆ ತುಂಬ ಟೈಮೇ ಸಾಲೋದಿಲ್ಲ, ಆದರೆ ಏನು ಮಾಡೋದು, ಟೈಮ್ ಅಂತೂ ತುಂಬ ಕಮ್ಮಿ ಇದೆ. ಅವರ ಜಯಮ್ಮನ ಮಗ ಸಿನಿಮಾ 100 Days ಒಳ್ಳೆ ಅಂತ ಆಶಿಸೋಣ. ಮತ್ತೆ ನೆಕ್ಸ್ಟ್ ಬರ್ತಾ ಇರೋ ಶಿವಾಜಿನಗರ ಸಿನಿಮಾ ಅಂತೂ ರೆಡಿ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ. ಓಕೆ, ಯಾರ್ಯಾರು ಕರೆ ಮಾಡಿದ್ರು ಅವರಿಗೆ ಧನ್ಯವಾದಗಳು. ಯಾರ್ಯಾರು ಲೈನ್ ಸಿಕ್ಕಿಲ್ಲ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಮತ್ತೆ ಬರ್ತೀನಿ ನೆಕ್ಸ್ಟ್ ವೀಕ್ ನಿಮ್ಮ ಜೊತೆ ಮತ್ತೊಬ್ರು ಹೀರೋರ ಬಗ್ಗೆ ಮಾತಾಡೋಕ್ಕೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.